ಪೇರೆಂಟ್ಸು ಪ್ರೆಷರ್ ಅಲ್ಲ, ದೇ ಆರ್ ಅವರ್ ಪವರ್. ಹೌದು ಮಕ್ಕಳೇ, ಸುಮಾರು ಜನ ಮಕ್ಕಳು ನಮಗೆ ಪೇರೆಂಟ್ಸಿಂದ ಪ್ರೆಷರ್ ಬರ್ತಾ ಇದೆ, ಅಥವಾ ಪೇರೆಂಟ್ಸ್ ಬೇರೆ ಬೇರೆ ರೀತಿ ಪ್ರಾಬ್ಲಮ್ಸು. ನಾನು ಕ್ಲಾಸ್ ಮಾಡ್ಬೇಕಾದ್ರೆ ಯಾರೋ ಒಬ್ರು ಮಗಳು ಹೇಳ್ತಾ ಇದ್ಲು. ಅವಳು ಏನು ಹೇಳ್ತಾ ಇದ್ಲು ಅಂದರೆ, ಸರ್ ನಮ್ಮ ತಂದೆ ತಾಯಿ ಓದೋಕ್ಕೆ ಬಿಡಲ್ಲ ನನಗೆ ಅಂತ. ಇನ್ನೊಬ್ರು ಹೇಳ್ತಾ ಇದ್ರು, ಸರ್ ನನಗೆ ಓದು ಅಂತ ಪ್ರೆಷರ್ ಮಾಡ್ತಾರೆ ಅಂತ. ಎರಡು ಬೇರೆ ಬೇರೆ ವಿಷಯಗಳು. ಬಟ್ ಆದರೆ ಮಕ್ಳು ಏನು ಹೇಳ್ತಾರೆ, ಸರ್ ನಮಗೆ ಪೇರೆಂಟ್ಸಿಂದ ಪ್ರೆಷರ್ ಬರ್ತಾ ಇದೆ ಅಂತ. ಬಟ್ ಆ್ಯಕ್ಚುಲಿ ಏನಂದರೆ, ಪೇರೆಂಟ್ಸ್ ಆರ್ ಅವರ್ ಪವರ್, ನಾಟ್ ಪ್ರೆಷರ್. ಹೇಗೆ ಏನು ನೋಡ್ತಾ ಹೋಗೋಣ. ಈ ವಿಡಿಯೋದಲ್ಲಿ ಕೊನೆಗೆ ನಾನು ನಿಮ್ಮ ಪೇರೆಂಟ್ಸ್ಗಳಿಗೆ ಒಂದು ಮೆಸೇಜನ್ನು ಕೂಡ ಹೇಳಬೇಕು. ಆ ಪಾರ್ಟನ್ನು ನಿಮ್ಮ ಪೇರೆಂಟ್ಸ್ಗೆ ತೋರಿಸಿ, ಇಟ್ ವಿಲ್ ಬಿ ಡೆಫಿನೆಟ್ಲಿ ಹೆಲ್ಪ್ಫುಲ್ ಫಾರ್ ಯು ಆಸ್ ವೆಲ್ ಆಸ್ ದೆಮ್, ನನಗೂ ಕೂಡ. ಓಕೆನಾ? ರೈಟ್. ಸೊ ಪೇರೆಂಟ್ಸು ಪ್ರೆಷರ್ ಅಲ್ಲ, ನಮ್ಮ ಪವರ್. ಸ್ಟೂಡೆಂಟ್ಸ್ ಏನು ಫೀಲ್ ಮಾಡ್ತಾರೆ ಹೇಳ? ಪೇರೆಂಟ್ಸು ಮಾರ್ಕ್ಸ್ ಬಗ್ಗೆನೇ ಟೆನ್ಷನ್ ಕೊಡ್ತಾರೆ. ಆಮೇಲೆ ಆಲ್ವೇಸ್ ಸ್ಟಡಿ ಓದು ಅಂತ ಹೇಳ್ತಾರೆ. ಬಟ್ ರಿಯಾಲಿಟಿ ಏನು ಗೊತ್ತಾ? ದೇ ಆರ್ ಆ್ಯಕ್ಚುಲಿ ಕೇರಿಂಗ್ ಫಾರ್ ಯು. ಅವ್ರಿಗೆ ನಿಮ್ಮ ಬಗ್ಗೆ, ನಿಮ್ಮ ಫ್ಯೂಚರ್ ಬಗ್ಗೆ ಕನ್ಸರ್ನ್ ಇದೆ. ಇಲ್ಲ ಅಂದ್ರೆ ಅವ್ರು ಏನಕ್ಕೆ ಮಾಡ್ಬೇಕು ಹೇಳಿ? ನೀವು ಚೆನ್ನಾಗಿ ಓದಿಲ್ಲ ಅಂದರೆ ಏನಕ್ಕೆ ಮಾಡಬೇಕು ಅವರು? ನೀವು ಚೆನ್ನಾಗಿ ಓದ್ತಿಲ್ಲ ಅನ್ನೋರ್ಗೆ ಏನಕ್ಕೆ ಭಯ ಆಗಬೇಕು, ಬೇಸರ ಆಗಬೇಕು? ದ ಓನ್ಲಿ ರೀಸನ್ ಇಸ್ ದಟ್ ದೇ ಕೇರ್ ಫಾರ್ ಯುವರ್ ಫ್ಯೂಚರ್. ನಿಮ್ಮ ಫ್ಯೂಚರಲ್ಲಿ ನೀವು ಚೆನ್ನಾಗಿರಬೇಕು, ನೀವು ಸೆಟ್ಲ್ ಆಗಬೇಕು ಅನ್ನೋದೇ ಅವ್ರ ಕಾಳಜಿ. ಅದಕ್ಕೋಸ್ಕರ ನಿಮಗೆ ಚೆನ್ನಾಗಿ ಓದು ಅಂತ ಪ್ರೆಷರ್ ಮಾಡ್ತಾರೆ ಅಷ್ಟೇ ಮಕ್ಕಳು. ಇದನ್ನು ಅರ್ಥ ಮಾಡ್ಕೊಳ್ಳಿ. ರೈಟ್? ದೇ ಆರ್ ನಾಟ್ ಅವರ್ ಪ್ರೆಷರ್, ದೇ ಆರ್ ಅವರ್ ಪವರ್. ರೈಟ್? ಸೊ ಸಮ್ಟೈಮ್ಸ್ ವಿ ಮಿಸ್ಅಂಡರ್ಸ್ಟ್ಯಾಂಡ್ ಪೇರೆಂಟ್ಸ್. ನಮ್ಮ ತಂದೆ ತಾಯಿಗಳನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ನಾವು ಫೇಲ್ ಆಗಿಬಿಡ್ತೀವಿ. ದೋ ನಾವು ಜೆನ್ಜಿ ಸ್ವಲ್ಪ ಅಡ್ವಾನ್ಸ್ ಥಿಂಕಿಂಗ್ ಇದ್ರೂ ಕೂಡ, ನಮ್ಮ ತಂದೆ ತಾಯಿಗಳ ಅವ್ರು ಬೆಳೆದು ಬಂದಿರೋ ರೀತಿ, ಅವ್ರು ಬೆಳೆದು ಬಂದಿರೋ ವಾತಾವರಣ, ಅದರಿಂದ ಅವ್ರಿಗಿರೋ ಟೆನ್ಷನನ್ನು ನಾವು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀವಿ. ಹೇಗಪ್ಪ, ಏನು ಮಾಡ್ತೀವಿ ಅಂದರೆ, ಪೇರೆಂಟ್ಸ್ ಹೇಳೋದು ಓದು ಅಂತಾರೆ, ಯಾಕೆ ಮಾರ್ಕ್ಸ್ ಕಡಿಮೆ ಬಂದಿದೆ ಅಂತ ಹೇಳ್ತಾರೆ, ಫೋನ್ ಬಿಡು ಅಂತ ಹೇಳ್ತಾರೆ, ಇದೆಲ್ಲ ಹೇಳ್ತಾರೆ. ಬಟ್ ಸ್ಟೂಡೆಂಟ್ಸ್ ಏನು ಅನ್ಕೋತಾರೆ, ಅವ್ರು ನನ್ನ ಅಂಡರ್ಸ್ಟ್ಯಾಂಡೇ ಮಾಡ್ಕೊಳ್ಳಲ್ಲ, ಅವ್ರು ನನ್ನನ್ನು ಅರ್ಥನೇ ಮಾಡ್ಕೊಳ್ಳಲ್ಲ ಅಂತ ಅನ್ಕೋತಾರೆ ಸ್ಟೂಡೆಂಟ್ಸ್. ನಾವೆಲ್ಲ ಹಂಗೆ ಅಂದ್ಕೊಂಡಿರ್ತೀವಲ್ವ, ನಮ್ಮಮ್ಮ ಯಾಕೆ ಇಷ್ಟು ಇದು ಮಾಡ್ತಾರಲ್ಲ, ಹೌದಲ್ವಾ? ಸೊ ಈ ವಿಷಯನ ನಾವು ಪ್ರೆಷರಾಗಿ ತೊಗೊಂಡ್ಬಿಡ್ತೀವಿ. ರೈಟ್? ಸೊ ಆ್ಯಕ್ಚುಲಿ ಏನಪ್ಪ ಅಂತಂದರೆ, ರಿಯಾಲಿಟಿ ದೇ ಆರ್ ವರಿಡ್ ಅಬೌಟ್ ಅವರ್ ಫ್ಯೂಚರ್. ನಾವಾಗಲೇ ಹೇಳಿದೆ, ಅವ್ರಿಗೆ ನಮ್ಮ ಫ್ಯೂಚರ್ ಬಗ್ಗೆ, ನಮ್ಮ ಲೈಫಲ್ಲಿ ನಾವು ಹೆಂಗೆ ಸೆಟ್ಲ್ ಆಗಬೇಕು ಅಂತ ಆಸೆ ಇಟ್ಕೊಂಡಿರ್ತಾರೆ. ನನ್ನ ಮಗ ಚೆನ್ನಾಗಿರಲಿ, ನನ್ನ ಮಗಳು ಒಂದು ಒಳ್ಳೆ ಹಂತಕ್ಕೆ ಬರಲಿ, ಅವಳೊಂದು ದೊಡ್ಡ IAS ಆಫೀಸರ್ ಆಗಲಿ, ಇಂಜಿನಿಯರ್ ಆಗಲಿ, ಡಾಕ್ಟರ್ ಆಗಲಿ ಅಂತ ಕನ್ಸ್ಕೊಂಡಿರ್ತಾರೆ. ಅದಕ್ಕೋಸ್ಕರ ಅಷ್ಟೇ ಅವರು ಓದು, ಫೋನ್ ಬಿಡು, ಡಿಸ್ಟ್ರಾಕ್ಟ್ ಆಗಬೇಡ, ಮಾರ್ಕ್ಸ್ ಏನಕ್ಕೆ ಕಡಿಮೆ ಬರ್ತಿದೆ. ಮಕ್ಕಳ ಒಂದನ್ನು ಅರ್ಥ ಮಾಡ್ಕೊಳ್ಳಿ, ನಮ್ಮ ಸಿಸ್ಟಮೇ ಹೀಗಿದೆ. ಮಾರ್ಕ್ಸ್ ಬಂದ್ರೇ ನಾವು ನೆಕ್ಸ್ಟ್ ಸ್ಟೆಪ್ಗೆ ಚೆನ್ನಾಗಿರೋ ಕಾಲೇಜ್ಗಳಿಗೆ ಹೋಗ್ಲಿಕ್ಕೆ ಸಾಧ್ಯ. ನಿಮ್ದೆಲ್ಲ ಮಿಸ್ಟೇಕು, ನಿಮ್ಮ ಪೇರೆಂಟ್ಸ್ದೆಲ್ಲ ಮಿಸ್ಟೇಕು. ದಿಸ್ ಇಸ್ ದ ಪ್ರಾಬ್ಲಮ್ ವಿತ್ ಅವರ್ ಸಿಸ್ಟಮ್. ಮಾರ್ಕ್ಸ್ ಈಸ್ ಇಂಪಾರ್ಟೆಂಟ್. ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ. ಸೊ ನಾವು ಈ ಮಾರ್ಕ್ಸ್ ತಗೋಬೇಕು ಅಂದರೆ ನಾವು ವರ್ಕ್ ಮಾಡಲೇಬೇಕು. ಅದಕ್ಕೆ ವಿ ಹ್ಯಾವ್ ಟು ಓದು ಅಂತ ಹೇಳ್ತಾರೆ, ಓದಬೇಕಾಗುತ್ತೆ, ಫೋನ್ ಬಿಡು ಅಂತಾರೆ, ಬಿಡಬೇಕಾಗುತ್ತೆ, ಮಾರ್ಕ್ಸ್ ಅಂತ ತರಬೇಕಾಗತ್ತೆ. ಅವ್ರ ಖುಷಿಗಷ್ಟೇ ಅಲ್ಲ, ನಮ್ಮ ಒಳ್ಳೇದಕ್ಕೂ ಕೂಡ. ಓಕೆನಾ? ಸೊ ಹಾಗಾದರೆ 3 ಥಿಂಗ್ಸ್ ಯು ಕ್ಯಾನ್ ಡು. ಏನೇನು ಮಾಡ್ಬೋದು ನೀವು ಈ ಪೇರೆಂಟ್ಸಿನ ಪ್ರೆಷರನ್ನು ನೀವು ನಿಮ್ಮ ಪವರಾಗಿ ಹೆಂಗೆ ಕನ್ವರ್ಟ್ ಮಾಡ್ಕೋತೀರಾ? ಮೊದಲನೇದು, ಶೇರ್ ಯುವರ್ ಗೋಲ್. ನಿಮ್ಮ ಗುರಿ ಏನಿದೆ ಅದನ್ನು ನಿಮ್ಮ ತಂದೆ ತಾಯಿ ಹತ್ರ ನೀವು ಯಾವಾಗೋ ಹೇಳ್ಬೇಕಂತಲ್ಲ. ಅಂದರೆ ಇವಾಗ ನೀವೆಲ್ಲ ಅಪ್ಪ ಕಾರ್ ಓಡಿಸ್ತಿರ್ತಾರೆ, ಬೈಕ್ ಓಡಿಸ್ತಿರ್ತಾರೆ, ಅಪ್ಪ ನಿಲ್ಸು, ನನ್ನ ಗುರಿ ಏನು ಗೊತ್ತಾ ಅಂತ ಆ ಥರ ಹೇಳ್ಬೇಡಿ. ನಿಮ್ಮಮ್ಮ ಹತ್ರ ಮಾತಾಡ್ಬೇಕಾದ್ರೆ ಕ್ಯಾಶುವಲ್ ಆಗಿ ಫ್ರೆಂಡ್ಲಿಯಾಗಿ ಮಾತಾಡ್ಬೇಕಾದ್ರೆ ಹೇಳಿ, ನನಗಿದು ನನ್ನ ಗುರಿ, ನನಗೆ 550 ಮಾರ್ಕ್ಸ್ ತೆಗಿಬೇಕು ಅಂತ ಆಸೆ ಇದೆ, ನನಗೆ 500 ಮಾರ್ಕ್ಸ್ ತೆಗಿಬೇಕು ಅಂತ, 95%, 90%, 85%, 70% ತೆಗಿಬೇಕು ಅಂತ ಆಸೆ ಇದೆಯಪ್ಪ ನನಗೆ, 65%, 60% ತೆಗೆದ್ರೆ ಸಾಕಮ್ಮ ಅನಿಸ್ತಿದೆ ನನಗೆ, ನಾನು ಆಸೆ ಇದನ್ನು ಶೇರ್ ಮಾಡಿ. ಲೆಟ್ ಯುವರ್ ಪೇರೆಂಟ್ಸ್ ಅಂಡರ್ಸ್ಟ್ಯಾಂಡ್ ವಾಟ್ ಯು ಆರ್. ನೀವೇನು ಅನ್ನೋದು ನಿಮ್ಮ ತಂದೆ ತಾಯಿಗೆ ಅರ್ಥ ಆದರೆ ತಾನೇ ಆ ಪ್ರೆಷರ್ ಕಡಿಮೆ ಆಗುತ್ತೆ, ಹೌದಲ್ವಾ? ಸೊ ಶೇರ್ ಯುವರ್ ಗೋಲ್ಸ್. ರೈಟ್? ನನ್ನ ಟಾರ್ಗೆಟ್ ಈ ಚಾಪ್ಟರ್ ಕಂಪ್ಲೀಟ್ ಮಾಡಬೇಕಮ್ಮ ಇನ್ನೊಂದು 2 ದಿವಸದಲ್ಲಿ. ಫಾರ್ ಎಕ್ಸಾಂಪಲ್, ಒಂದು ಮಗು ಹೇಳ್ತಾ ಇದ್ಲು, ನಮ್ಮ ಮನೆಯಲ್ಲಿ ಓದೋಕ್ಕೆ ಬಿಡಲ್ಲ ಸರ್, ಇವಾಗಲೇ ಎಕ್ಸಾಮ್ ಇನ್ನೂ ಇಷ್ಟೊಂದು ತುಂಬ ದೂರ ಇದೆ, ಇವಾಗಲೇ ಏನಕ್ಕೆ ಓದ್ತೀಯ ಅಂತ ಕೇಳ್ತಾರೆ ಅಂತ. ಸೊ ನಿಮ್ಮ ತಂದೆ ತಾಯಿಗೆ ಹೇಳಿ, ಅಪ್ಪ ನಾನು ತುಂಬ ಒಳ್ಳೆ ಡ್ರೀಮ್ ಇಟ್ಕೊಂಡಿದ್ದೀನಿ, ಅದು ಓದ್ಬೇಕಂದ್ರೆ ಈ ಚಾಪ್ಟರ್ನ ಇವಾಗಲೇ ಕಂಪ್ಲೀಟ್ ಮಾಡಬೇಕು, ಇಲ್ಲಾಂದರೆ ಲಾಸ್ಟ್ ಮಿನಿಟಲ್ಲಿ ನಂಗೆ ಆಗಲ್ಲ, ಯಾಕಂದ್ರೆ ದೊಡ್ಡ ಚಾಪ್ಟರ್ ಇದೆ, ಇದು ತುಂಬ ಸಿಲೆಬಸ್ ಇದೆ, ಸ್ಕೂಲ್ ಕಡೆಯಿಂದ ಕೂಡ ಪ್ರೆಷರ್ ಇದೆ, ಹೋಮ್ವರ್ಕ್ಸ್ ಇದೆ. ಸೊ ನಾನು ಕಂಪ್ಲೀಟ್ ಮಾಡಲಿಲ್ಲ ಅಂದರೆ ಮತ್ತೆ ನನಗೆ ಪ್ರಾಬ್ಲಮ್ ಆಗುತ್ತಪ್ಪ, ಹಾಗಾಗಿ ನಾನು ದಯವಿಟ್ಟು ಕಂಪ್ಲೀಟ್ ಮಾಡಬೇಕು, ಡೋಂಟ್ ಡಿಸ್ಟರ್ಬ್ ಮೀ ಅಂತ ಅರ್ಥ ಮಾಡಿಸಿ ಅವ್ರಿಗೆ. ನಿಮ್ಮ ಗೋಲನ್ನು ಹೇಳಿ. 2ನೇ ವಿಷಯ, ಆಸ್ಕ್ ಫಾರ್ ಸಪೋರ್ಟ್. ನನಗೆ ದಯವಿಟ್ಟು ಪ್ಲೀಸ್ 1 ಅವರ್ ಡಿಸ್ಟರ್ಬ್ ಮಾಡಬೇಡಿ ಪ್ಲೀಸ್. ನಿನ್ನ ತಮ್ಮ ಇರ್ತಾನೆ, ಪ್ಲೀಸ್ ಕಣೋ, ಡಿಸ್ಟರ್ಬ್ ಮಾಡಬಾರ್ದು, ಓದ್ತಾ ಇದ್ದೀನಿ ಅಂದ್ರೆ ಅವ್ನಿಗೆ ಹಿಂಗೆ ಅನ್ಸುತ್ತೆ, ನೀವು ಜನ್ಸಿ ಆದವ್ರು, ಆಲ್ಫಾ ಅವರು ಸರಿ ಇದ್ದಾರೆ ಅವರು
ಅವ್ರೇನು ಮಾಡ್ತಾರೆ, ನನ್ನ ನಿಂಗೆ ಐತೆ ತಾಳು ನಿಂಗೆ ಅಂತ ಪಕ್ಕ ಫಿಕ್ಸು ಡಿಸ್ಟರ್ಬ್ ಮಾಡೇ ಮಾಡ್ತಾರೆ ಅವರು. ಹಂಗೆ ಮಾಡ್ಕೋಬೇಡಿ, ಅವ್ನಿಗೆ ಅರ್ಥ ಮಾಡಿಸಿ, ಖುಷಿಯಿಂದ ಪ್ರೀತಿಯಿಂದ ಹೇಳಿ, ಅವ್ನು ಅರ್ಥ ಮಾಡ್ಕೊತಾನೆ. ಪ್ಲೀಸ್ ಕಣೋ ಓದ್ತಾ ಇದ್ದೀನಿ, ಅರ್ಥ ಮಾಡ್ಕೊ, ಇವಾಗ ಒಂದು ಸ್ವಲ್ಪ ಡಿಸ್ಟರ್ಬ್ ಮಾಡಬೇಡ, ಆಮೇಲೆ ನಾನು ಇಬ್ಬರು ಒಟ್ಟಿಗೆ ಆಟ ಆಡೋಣ ಅಂತೇಳಿ ಅವನಿಗೆ ಖುಷಿಯಾಗಿ ಹೋಗ್ತಾನೆ ಅವನು. ಸೊ ಈ ರೀತಿ ಯು ಶುಡ್ ಬಿ ಸ್ಮಾರ್ಟ್ ಇನ್ ಲೈಫ್ ಆ್ಯಸ್ ವೆಲ್, ಜಸ್ಟ್ ಸ್ಟಡಿಂಗ್ ಅಷ್ಟೇ ಅಲ್ಲ. ಓಕೆನಾ? ಮೂರನೇದು ಏನು ಮಾಡ್ಬೋದು, ಶೋ ಯುವರ್ ಎಫರ್ಟ್ಸ್. ನಿಮ್ಮ ತಂದೆ ತಾಯಿಗೆ ನಿಮ್ಮ ಆ್ಯಕ್ಷನ್ನು ಮೇಲೆ ನಂಬಿಕೆ ಬರೋದು ಜಾಸ್ತಿ ನಿಮ್ಮ ಮಾತಿಗಿಂತ. ನಾವು ಏನು ಮಾತಾಡ್ತೀವಲ್ಲ ಅದಕ್ಕಿಂತ ನಾವು ಏನು ಆ್ಯಕ್ಟ್ ಮಾಡ್ತೀವಿ, ನಾವೇನು ಕೆಲಸ ಮಾಡ್ತೀವಿ, ನಮ್ಮ ತಂದೆ ತಾಯಿಗೆ ಅಷ್ಟೇ ಅಲ್ಲ, ಪ್ರಪಂಚದಲ್ಲಿ ಯಾರಿಗೇ ಆಗಲಿ ನಮ್ಮ ಕೆಲಸ ಮಾತಾಡಬೇಕು, ನಾವು ಬಾಯಲ್ಲಿ ಮಾತಾಡೋದಲ್ಲ. ಸೊ ಆ್ಯಕ್ಷನ್ನಿಂದ ಒಳ್ಳೆ ಮಾರ್ಕ್ಸ್ನ, ಸ್ಮಾಲ್ ಪ್ರೋಗ್ರೆಸ್ಸನ್ನು, ನಾನು 65 ತೆಗಿತಾ ಇದ್ದೆ, 67 ತೆಗಿರಿ, 70 ತೆಗಿರಿ, 75 ತೆಗಿರಿ, 80 ತೆಗಿರಿ, ಆವಾಗ ನಿಮ್ಮ ಪೇರೆಂಟ್ಸ್ ಖುಷಿ ಆಗ್ತಾರೆ, ಇಂಪ್ರೂವ್ ಆಗಿ ಖುಷಿ ಆಗ್ತಾರೆ. ಇಲ್ಲ ಅಂದ್ರೆ ಆಗಲ್ಲ ಮಕ್ಕಳ. ಆ್ಯಕ್ಷನಿಂದ ನಿಮ್ಮ ಪೇರೆಂಟ್ಸ್ಗೆ ಕಾನ್ಫಿಡೆನ್ಸ್ ಕೊಡ್ಬೇಕು ನೀವು. ಸೊ ಟೆಸ್ಟ್ ಮಾರ್ಕ್ಸ್ ಇಂಪ್ರೂವ್ ಆದರೆ ನಿಮ್ಮ ಪೇರೆಂಟ್ಸ್ಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ, ಅವರು ಕೂಡ ಸಪೋರ್ಟ್ ಮಾಡ್ತಾರೆ. ಟೆಸ್ಟ್ ಮಾರ್ಕ್ಸ್ ಕಡಿಮೆಗೆ ಬರ್ತಿದೆ, ಆವಾಗ ನಿಮ್ಮ ಪೇರೆಂಟ್ಸು ಕೂಡ ಕಾನ್ಫಿಡೆನ್ಸು ಕಡಿಮೆ ಆಗ್ತಾ ಹೋಗುತ್ತೆ. ಇಷ್ಟೇ ಸಿಂಪಲ್ ರೂಲ್. 3 ರೂಲ್ಗಳನ್ನ ಜ್ಞಾಪಿಟ್ಕೊಳ್ಳಿ. ನಿಮ್ಮ ಗೋಲ್ಗಳನ್ನ ಹೇಳ್ಕೊಡಿ, ನಿಮ್ಮ ತಂದೆ ತಾಯಿಗೆ ಸಪೋರ್ಟ್ನ ಕೇಳಿ, ಈ ಟೈಮಲ್ಲಿ ಇಷ್ಟು ಓದಬೇಕಂತ ಅಂದ್ಕೊಂಡಿದ್ದೀನಿ, ಸಪೋರ್ಟ್ ಮಾಡಿ ಅಂತ. ಆಮೇಲೆ ನಿಮ್ಮ ಎಫರ್ಟ್ಸನ್ನು ಯು ಶೋ ದೆಮ್ ವಿತ್ ಯುವರ್ ಎಫರ್ಟ್ಸ್ ಅಷ್ಟೆ. ಸೊ ಹಾಗಂದರೆ ಪೇರೆಂಟ್ಸ್ ಆರ್ ಯುವರ್ ಎಮೋಷ್ನಲ್ ಸಪೋರ್ಟ್ ವೆನ್ ಯು ಫೀಲ್ ಲೋ. ಯಾವಾಗೋ ಮಾರ್ಕ್ಸ್ ಕಡಿಮೆ ಬಂದಿರುತ್ತೆ, ಅವಾಗ ನಿಮ್ಮ ಅಪ್ಪ ಅಮ್ಮ ಹತ್ರ ಅಳಿ, ಪರವಾಗಿಲ್ಲ. ಗಂಡು ಮಕ್ಳು ಅಳಬಾರ್ದು. ಬಾಯ್ಸ್ಗೊಂದು ವಿಷಯ ಹೇಳ್ತೀನಿ, ಎಲ್ಲ ಗಂಡು ಮಕ್ಕಳೇ ಆಗಲಿ ಹೆಣ್ಮಕ್ಳೇ ಆಗಲಿ ಎಲ್ಲ ಕೂಡ ಮನುಷ್ಯರೇ. ನಾವು ಎಮೋಷನ್ ಬಂದಾಗ ಅಳಬೇಕನ್ಸಿದ್ರೆ ಹತ್ಬಿಡಿ, ಏನಾಗಲ್ಲ, ರೈಟ್? ಸೊ ಈಸಿಯಾಗಿ ನಿಮ್ಮ ಪೇರೆಂಟ್ಸ್ ಹತ್ರ ಹೋಗಿ ಆರಾಮಾಗಿ ಕೂತು ಅಳಿ, ನಿಮ್ಮ ದುಃಖ ತೋಡ್ಕೊಳ್ಳಿ ಎಮೋಷ್ನಲ್ ಆಗಿ. ದೇ ವಿಲ್ ಆಲ್ಸೋ ಫೀಲ್ ದ್ಯಾಟ್, ಓ ನನ್ನ ಮಗನಿಗೆ ಕಷ್ಟ ಆಗ್ತಾ ಇದೆ ಅಂತ. ಓಕೆನಾ? ಮೋಟಿವೇಶನ್ ವೆನ್ ಯು ವಾಂಟ್ ಇಟ್, ರೈಟ್? ಅಂದರೆ ವೆನ್ ಯು ವಾಂಟ್ ಟು ಗಿವ್ ಅಪ್, ನೀವೇನು ಬಿಟ್ಬಿಡ್ಬೇಕು, ಓದೋದೇ ಬೇಡ ಅಂತ ಅನ್ಕೋತಾ ಇದ್ದೀರಾ, ಅವಾಗ ದೇ ಆರ್ ಯುವರ್ ಮೋಟಿವೇಶನ್. ಅಥವಾ ಪೀಸ್ಫುಲ್ ಎನ್ವಿರಾನ್ಮೆಂಟ್ ಟು ಫೋಕಸ್. ಮನೆ ಅಂದರೆ, ಮನೆ ಯಾವಾಗ ಆಗುತ್ತೆ ಹೇಳಿ? ಮನೆ ನಿಜವಾಗ್ಲೂ ಮನೆ ಆಗೋದು ತಂದೆ ತಾಯಿ ಅಣ್ಣ ತಮ್ಮ ಎಲ್ಲ ಇದ್ದಾಗ. ದಟ್ ಈಸ್ ಅನ್ ಎನ್ವಿರಾನ್ಮೆಂಟ್, ಯು ಎಂಜಾಯ್ ಇಟ್, ಬಟ್ ಅಟ್ ದ ಸೇಮ್ ಟೈಮ್ ಯು ಕ್ರಿಯೇಟ್ ಯುವರ್ ಓನ್ ಎನ್ವಿರಾನ್ಮೆಂಟ್ ದೇರ್ ಟು ಸ್ಟಡಿ. ಸೊ ದೇ ಆರ್ ಅವರ್ ಎನ್ವಿರಾನ್ಮೆಂಟ್ ಅಂತಲೇ ಹೇಳ್ಬೋದು, ರೈಟ್? ಸೊ ಗುಡ್ ಮಾರ್ಕ್ಸ್ ಜರ್ನಿಯಲ್ಲಿ ಟೀಚರ್, ನಾವು ಸ್ಟೂಡೆಂಟ್ಸ್ ಜೊತೆಗೆ ಇನ್ನೊಂದು ದೊಡ್ಡ ಹಸ್ತ ಯಾರಪ್ಪ ಅಂದರೆ ತಂದೆ ತಾಯಿ. ಅವ್ರನ್ನ ಬಿಡಬೇಡಿ, ಆವಾಗಲೇ ನಾವೆಲ್ಲ ಒನ್ ಟೀಮ್ ಥರ ವರ್ಕ್ ಮಾಡಿದ್ರೆ ಸಕ್ಸಸ್ ಆಗುತ್ತೆ. ಓಕೆನಾ? ಸೊ ಹಂಗಂದರೆ ಡೋಂಟ್ ಫೈಟ್ ಯುವರ್ ಬಿಗ್ಗೆಸ್ಟ್ ಸಪೋರ್ಟರ್ಸ್, ಚೇಂಜ್ ಯುವರ್ ಥಿಂಕಿಂಗ್. ನಿಮ್ಮ ಥಿಂಕಿಂಗ್ ಚೇಂಜ್ ಮಾಡ್ಕೊಳ್ಳಿ. ಏನಂದರೆ ಪೇರೆಂಟ್ಸ್ ಆರ್ ಫೋರ್ಸಿಂಗ್ ಮೀ ಅಂತ ಅಂದ್ಕೋತಿರ್ತೀರ ನೀವು, ಬಟ್ ಆದರೆ ಪೇರೆಂಟ್ಸ್ ಆರ್ ಹೆಲ್ಪಿಂಗ್ ಮೀ ಟು ಅಚೀವ್ ಮೈ ಡ್ರೀಮ್ ಅಂತ ಆ ಯೋಚನೆನ ಚೇಂಜ್ ಮಾಡ್ಕೊಳ್ಳಿ ನೀವು. ದ್ಯಾಟ್ ವಿಲ್ ಹೆಲ್ಪ್ ಯು, ರೈಟ್? ಸೊ SSLC ಎಕ್ಸಾಮ್ ನೀವು ಒಬ್ಬರೇ ಫೇಸ್ ಮಾಡಲ್ಲ, ನಿಮ್ಮ ಫ್ಯಾಮಿಲಿ ಎಲ್ಲ ಸೇರಿ ಬರೆಯೋ ಎಕ್ಸಾಮೇ SSLC ಎಕ್ಸಾಮ್ ಅಥವಾ ಎನಿ ಬೋರ್ಡ್ ಎಕ್ಸಾಮ್. ನಿಮ್ಮ ಫ್ಯಾಮಿಲಿ ಡ್ರೀಮ್ ಇದೆ ನಿಮ್ಮ ಹಿಂದೆ, ನೀವು ಬರಿತಾ ಇದ್ದೀರ ಅಷ್ಟೇ ಫಿಸಿಕಲಿ, ಬಟ್ ಆ್ಯಕ್ಚುಲಿ ಅವರು ಕೂಡ ಡ್ರೀಮ್ ಕಂಡಿರ್ತಾರೆ, ಕನ್ಸು ಕಂಡಿರ್ತಾರೆ. ಸೊ ಅವರು ಕೂಡ SSLC ಎಕ್ಸಾಮ್ ಫೇಸ್ ಮಾಡ್ತೀರಿ ಅಂತಲೇ ಲೆಕ್ಕ, ಬಟ್ ಇಂಡೈರೆಕ್ಟ್ಲಿ, ರೈಟ್? ಸೊ ಹಾಗಾದರೆ ಪೇರೆಂಟ್ಸ್ ಅಂದರೆ ಪ್ರೆಷರ್ ಅಲ್ಲ, ದೇ ಆರ್ ಅವರ್ ಪವರ್, ರೈಟ್? ಅರ್ಥ ಆಯ್ತಲ್ವ ಮಕ್ಕಳ? ಏನು ಮಾಡ್ಬೇಕು ನಾವು ಪೇರೆಂಟ್ಸ್ ಹತ್ರ? ಎಮೋಷ್ನಲಿ ಹೇಳ್ಕೋಬೇಕು, ಅವ್ರಿಗೆ ಅರ್ಥ ಮಾಡಿಸ್ಬೇಕು. ಓನ್ಲಿ ದೆನ್ ಇಟ್ ವಿಲ್ ಬಿ ಪಾಸಿಬಲ್ ಟು ಅಚೀವ್ ವಾಟ್ ವಿ ಆರ್ ಡ್ರೀಮಿಂಗ್ ಆಫ್, ರೈಟ್? ಸೊ ಅ ಮೆಸೇಜ್ ಟು ಪೇರೆಂಟ್ಸ್. ಇಲ್ಲಿಂದ 1 ನಿಮಿಷ ನಿಮ್ಮ ತಂದೆ ತಾಯಿಗೆ ಫೋನ್ ಕೊಟ್ಟು ಇದನ್ನು ತೋರಿಸಿ, ನನಗೆ ಖುಷಿ ಆಗುತ್ತೆ, ಐ ಹೋಪ್ ದೇ ವಿಲ್ ಆಲ್ಸೋ ಅಂಡರ್ಸ್ಟ್ಯಾಂಡ್ ಅಂತ. ಅಪ್ಪ ಅಮ್ಮ, ನಿಮ್ಮ ದೊಡ್ಡ ಮಗನಾಗಿ ನಾನು ಅಂದರೆ ನಿಮ್ಮ ಮಗುಗೆ ಅಣ್ಣನ ಸ್ಥಾನದಲ್ಲಿದ್ದು ಹೇಳ್ತಾ ಇದ್ದೀನಿ, ಅವ್ರು ತುಂಬ ಎಫರ್ಟ್ ಆಗ್ತಾ ಇದ್ದಾರೆ. ದೇ ಆರ್ ಆ್ಯಕ್ಚುಲಿ ಟ್ರೈಯಿಂಗ್ ಟು ಡೂ ಸಮಥಿಂಗ್ ಗುಡ್ ಇನ್ ದೇರ್ SSLC ಜರ್ನಿ. ಅಂದರೆ ಅವ್ರ ಜೀವನದಲ್ಲಿ SSLCಯಲ್ಲಿ ಒಳ್ಳೆ ಮಾರ್ಕ್ಸನ್ನು ತೆಗಿಬೇಕು ಅಂತ ಡ್ರೀಮ್ ಇಟ್ಕೊಂಡಿದ್ದಾರೆ, ಕಷ್ಟಪಡ್ತಿದ್ದಾರೆ. ಕೆಲವೊಂದು ಸರ್ತಿ ಕಷ್ಟ ಆಗುತ್ತೆ, ನಮಗೆ ನಮ್ಮ ಜೀವನದಲ್ಲಿ ಗೊತ್ತು ಎಷ್ಟೊಂದು ವಿಷಯಗಳಲ್ಲಿ ಕಷ್ಟ ಆಗುತ್ತೆ. ಅದೇ ರೀತಿ ಅವ್ರಿಗೂ ಕೂಡ ಕಷ್ಟ ಆಗ್ತಿರುತ್ತೆ, ಬೇರೆ ಬೇರೆ ಡಿಸ್ಟ್ರಾಕ್ಷನ್ಸ್ ಬರುತ್ತೆ. ಬಟ್ ಆದರೆ ಇಷ್ಟನ್ನಂತ ಅರ್ಥ ಮಾಡ್ಕೊಳ್ಳೋಣ ನಾವು, ದೇ ಆರ್ ಅವರ್ ಕಿಡ್ಸ್. ಅವ್ರು ಏನೇ ಮಿಸ್ಟೇಕ್ ಮಾಡಿದ್ರು ಕ್ಷಮಿಸೋಣ, ಅವ್ರೊಟ್ಟಿಗೆ ನಾವು ನಿಲ್ಲೋಣ. SSLCಯಲ್ಲಿ ಒಳ್ಳೆ ಸ್ಕೋರ್ ಮಾಡಬೇಕಂದ್ರೆ ಬರೀ ಅವ್ರು ಓದಿದ್ರೆ ಸಾಕಾಗಲ್ಲ, ನಾವು ಅವ್ರ ಜೊತೆ ಸೇರಿ ಕೈ ಜೋಡಿಸಿ ಅವ್ರಿಗೆ ಸಪೋರ್ಟ್ ಮಾಡ್ತಾ ಒಳ್ಳೆ ಸ್ಕೋರ್ ತರಬೇಕಾಗತ್ತೆ. ನಮ್ಮ ಮಕ್ಕಳ ಜೀವನವನ್ನು ನಾವೇ ರೂಪಿಸೋಕ್ಕೆ ಸಾಧ್ಯ, ಹೌದಲ್ವಾ? ಸೊ ಇವತ್ತಿಂದ ನೀವು ಚೆನ್ನಾಗಿ ಸಪೋರ್ಟ್ ಮಾಡ್ತೀರಾ, ಅವ್ರಿಗೆ ಡಿಸ್ಟರ್ಬ್ ಮಾಡಲ್ಲ ಅಥವಾ ಪ್ರೆಷರ್ ಮಾಡಲ್ಲ, ಈ ರೀತಿ ಇದನ್ನೆಲ್ಲ ನಾನು ಭಾವಿಸ್ತೀನಿ. ಐ ಹೋಪ್ ನಿಮ್ಮ ಮಗು ಒಳ್ಳೆ ಮಾರ್ಕ್ಸ್ನ ತಗೊಂಬಂದು ನಿಮಗೆ, ನಿಮ್ಮ ಫ್ಯಾಮಿಲಿಗೆ, ನನಗೆ ಎಲ್ರಿಗೂ ಕೂಡ ತುಂಬ ಖುಷಿನ ತಗೊಂಬರುತ್ತೆ ಅಂತ ಭಾವಿಸ್ತೀನಿ ನಾನು, ರೈಟ್ ಮಕ್ಕಳ?
ಥ್ಯಾಂಕ್ ಯು. ಮುಂದಿನ ಕ್ಲಾಸ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಕೂಡ ಟೇಕ್ ಕೇರ್. ನಿಮ್ಮ ಸಾಧನೆ ನಮ್ಮ ಗೆಲುವು. ಥ್ಯಾಂಕ್ ಯು ಮಕ್ಕಳ.